ಹೇಳಿ ಸಲಹೆಯನ್ನು ಕೊಟ್ಟಿದ್ದೀವಿ. ಜೊತೆಗೆ ಇವತ್ತು ವರುಣನ ಆಶೀರ್ವಾದದಿಂದ ಈ ರಾಜ್ಯಕ್ಕೆ ಬಂದಿರತಕ್ಕಂಥ ಆ ನೀರಿನ ಸಮಸ್ಯೆ ಏನಿದೆ ಚೂರು ನಾವೆಲ್ಲ ಕೂಡ ಪಾರಾಗಿದ್ದೀವಿ. ಆದರೆ ಶಾಶ್ವತ ಪರಿಹಾರ ಬೇಕಲ್ವಾ? ಅದಕ್ಕೋಸ್ಕರ ಕೇಂದ್ರದ ಪ್ರಧಾನಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರು ಅವರ ಎಲ್ಲರನ್ನೂ ಕೂಡ ಸರ್ವಪಕ್ಷದ ಸಭೆಯನ್ನು ಸರ್ವಪಕ್ಷದ ತಂಡವನ್ನು ಕರೆದುಕೊಂಡು ಹೋಗಿ ನಮ್ಮ ರಾಜ್ಯದ ನಮ್ಮ ರೈತರು ಏನು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನಮ್ಮ ಕುಡಿಯುವ ನೀರಿಗೆ ಏನು ಆಘಾಕಾರ ಆಗ್ತಾ ಇದೆ, ಇದು ಎಲ್ಲವನ್ನೂ ಕೂಡ ನಾವು ಅವರು ಮನದಟ್ಟು ಮಾಡಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ನಮ್ಮ ರಾಜ್ಯದ ಈ ನೀರಿನ ಒಂದು ಪರಿಸ್ಥಿತಿ ಬಗ್ಗೆ ಒಂದು ವೈಟ್ ಪೇಪರ್ನ ಹೊರಡಿಸಿ ನಮ್ಮ ಕಷ್ಟಗಳನ್ನು ಕೇಂದ್ರ ಸರ್ಕಾರದ ಮನವೊಲಿಸುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನವನ್ನು ಕೂಡ ಪಡೆದರೆ ಸೂಕ್ತ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಪಕ್ಷದ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಣ್ಣವರು ಕೂಡ ಇವತ್ತು ಈ ಸಭೆಗೆ ಹಾಜರಾತಿಯಾಗಿ ಅವರ ಒಂದು ಭಾವನೆಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಬಹುಶಃ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಬೇಕು. ಇಂಥ ವಿಚಾರದಲ್ಲಿ ತಮಿಳುನಾಡಲ್ಲಿ ಯಾವ ಥರ ಎಲ್ಲ ಪಕ್ಷಗಳು ಸೇರಿಕೊಂಡು ಆ ಒಂದು ರಾಜ್ಯದ ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋ ದೃಷ್ಟಿಯಿಂದ, ನಮ್ಮ ರೈತರ ಹಿತವನ್ನು ಕಾಪಾಡೋ ದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಿ ಎಲ್ಲ ರೀತಿಯಲ್ಲಿ ನಿಲ್ಲಬೇಕು. ಮತ್ತು ನಮ್ಮ ಕಾನೂನ ಒಂದು ವ್ಯವಸ್ಥೆಯಲ್ಲಿ ಇನ್ನಷ್ಟು ಭದ್ರತೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು. ಪರ್ಮನೆಂಟ್ ಸೊಲ್ಯೂಷನ್ನ ತಗೋಬೇಕು. ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಮುಖ್ಯಮಂತ್ರಿಗಳು ಬರ್ತಾರೆ ಹೋಗ್ತಾರೆ, ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು ಅಂತೇಳಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ